ಇವತ್ತು ನಡೆಯಲಿರುವ ವಿಧಾನಸಭೆ ಕಲಾಪದಲ್ಲಿ ಕಬ್ಬು ಬೆಳೆಗಾರರ ಸಮಸ್ಯೆ ಮತ್ತು ಬೆಲೆ ವಿಚಾರದಲ್ಲಿ ಆಗಿರುವಂತಹ ಅನ್ಯಾಯದ ಬಗ್ಗೆ ಮಹತ್ವದ ಚರ್ಚೆ ನಡೆಯಲಿದೆ. ವಿಧಾನಸಭೆ ಕಲಾಪಕ್ಕೂ ಮುನ್ನ ಬೆಳಗ್ಗೆಯೇ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕರೆದಿದೆ. ಸಿಎಂ ನೇತೃತ್ವದಲ್ಲಿ ನಡೆಯಲಿರುವಂತಹ ಶಾಸಕಾಂಗ ಸಭೆಯಲ್ಲಿ ಕ್ಷೇತ್ರವಾರು ಕಾಂಗ್ರೆಸ್ ಶಾಸಕರ ಬೇಡಿಕೆಗಳು, ಬರ ನಿರ್ವಹಣೆ, ಮುಂದಿನ ಚುನಾವಣೆಗೆ ತಯಾರಿ ಕುರಿತು ಚರ್ಚೆ ನಡೆಯಲಿದೆ. ಎಐಸಿಸಿ ಮತ್ತು ರಾಜ್ಯ ಕಾಂಗ್ರೆಸ್ನಲ್ಲಾದಂತಹ ಬದಲಾವಣೆಗಳ ಬಳಿಕ ಮೊದಲ ಬಾರಿಗೆ ಕಾಂಗ್ರೆಸ್ ಶಾಸಕಾಂಗ ಸಭೆ ನಡೀತಾ ಇದ್ದು, ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿನ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಯಲಿದೆ. ಸರ್ಕಾರ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ಹೆಚ್ಚಿನ ಅನುದಾನ ನೀಡುವಂತೆ ಶಾಸಕರು ಸಿಎಂಗೆ ಬೇಡಿಕೆ ಇಟ್ಟಿದ್ದಾರೆ. ಸದನಕ್ಕೆ ಚಕ್ಕರ್ ಹೊಡೆದು ಈಗಾಗಲೇ ಕ್ಷೇತ್ರ ಚುನಾವಣಾ ತಯಾರಿಯತ್ತ ಶಾಸಕರು ಮುಖ ಮಾಡಿದ್ದಾರೆ. ಇನ್ನು ಇವತ್ತು ಕೂಡ ವಿಧಾನಸಭೆ ಕಲಾಪದಲ್ಲಿ ಇಲಾಖಾವಾರು ಬೇಡಿಕೆಗಳ ಮೇಲಿನ ಚರ್ಚೆ ಮುಂದುವರಿಯಲಿದ್ದು, ರೈತರ ಸಾಲ ಮನ್ನಾ ಹಾಗೂ ಹೆಚ್ಚಿನ ಬರ ಪರಿಹಾರಕ್ಕೆ ಪ್ರತಿಪಕ್ಷಗಳು ಸರ್ಕಾರವನ್ನು ಆಗ್ರಹಿಸಲಿವೆ. ಇವತ್ತು ನಡೆಯಲಿರುವಂತಹ ವಿಧಾನಸಭೆ ಕಲಾಪದಲ್ಲಿ ಕಬ್ಬು ಬೆಳೆಗಾರರ ಸಮಸ್ಯೆ ಮತ್ತು ಬೆಲೆ ವಿಚಾರದಲ್ಲಾಗಿರುವಂತಹ ಅನ್ಯಾಯದ ಬಗ್ಗೆ ಮಹತ್ವದ ಚರ್ಚೆ ಕೂಡ ನಡೆಯಲಿದೆ. ವಿಧಾನಸಭೆ ಕಲಾಪಕ್ಕೂ ಮುನ್ನ ಬೆಳಗ್ಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ಕೂಡ ಕರೆದಿದೆ. ಸಿಎಂ ನೇತೃತ್ವದಲ್ಲಿ ನಡೆಯಲಿರುವಂತಹ ಶಾಸಕಾಂಗ ಸಭೆಯಲ್ಲಿ ಕ್ಷೇತ್ರವಾರು ಕಾಂಗ್ರೆಸ್ ಶಾಸಕರ ಬೇಡಿಕೆಗಳು, ಬರ ನಿರ್ವಹಣೆ, ಮುಂದಿನ ಚುನಾವಣೆಗೆ ತಯಾರಿ ಕುರಿತು ಚರ್ಚೆಗಳು ನಡೆಯಲಿದೆ. ಎಐಸಿಸಿ ಮತ್ತು ರಾಜ್ಯ ಕಾಂಗ್ರೆಸ್ನಲ್ಲಾದಂತಹ ಬದಲಾವಣೆಗಳ ಬಳಿಕ ಮೊದಲ ಬಾರಿಗೆ ಕಾಂಗ್ರೆಸ್ ಶಾಸಕಾಂಗ ಸಭೆ ನಡೀತಾ ಇದ್ದು, ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿನ ಬಗ್ಗೆ ಸಭೆಯಲ್ಲಿ ಚರ್ಚೆ ಕೂಡ ನಡೆಯಲಿದೆ. ಸರ್ಕಾರ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ಹೆಚ್ಚಿನ ಅನುದಾನವನ್ನು ನೀಡುವಂತೆ ಶಾಸಕರು ಸಿಎಂಗೆ ಬೇಡಿಕೆ ಇಟ್ಟಿದ್ದಾರೆ. ಸದನಕ್ಕೆ ಚಕ್ಕರ್ ಹೊಡೆದು ಈಗಾಗಲೇ ಕ್ಷೇತ್ರ ಚುನಾವಣಾ ತಯಾರಿಯತ್ತ ಶಾಸಕರು ಮುಖ ಮಾಡಿದ್ದಾರೆ. ಇನ್ನು ಇವತ್ತು ಕೂಡ ವಿಧಾನಸಭೆ ಕಲಾಪದಲ್ಲಿ ಇಲಾಖಾವಾರು ಬೇಡಿಕೆಗಳ ಮೇಲಿನ ಚರ್ಚೆ ಮುಂದುವರಿಯಲಿದ್ದು, ರೈತರ ಸಾಲ ಮನ್ನಾ ಹಾಗೂ ಹೆಚ್ಚಿನ ಬರ ಪರಿಹಾರಕ್ಕೆ ಪ್ರತಿಪಕ್ಷಗಳು ಸರ್ಕಾರವನ್ನು ಆಗ್ರಹಿಸಲಿವೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ನಂದಿನಿ. ಒಟ್ಟಾರೆಯಾಗಿ ನಾವು ನೋಡ್ತಾ ಇದ್ದೀವಿ, ಶಾಸಕಾಂಗ ಸಭೆಯಲ್ಲಿ ಕ್ಷೇತ್ರವಾರು ಕಾಂಗ್ರೆಸ್ ಶಾಸಕರ ಬೇಡಿಕೆಗಳು, ಬರ ನಿರ್ವಹಣೆ ಮತ್ತಿನ್ನಿತರ ವಿಷಯಗಳು ಸಂಬಂಧಪಟ್ಟಂತೆ ಚರ್ಚೆಗೆ ಬರಲಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಪ್ರಮುಖವಾಗಿ ಯಾವೆಲ್ಲ ವಿಷಯಗಳು ಚರ್ಚೆ ಆಗ್ಬೋದು, ಜೊತೆಗೆ ಈ ವಿಷಯಗಳು ಮತ್ತು ಮುಂದಿನ ಚುನಾವಣೆ ತಯಾರಿಗೆ ಯಾವ ರೀತಿ ಸಂಬಂಧ ಇರುತ್ತೆ? ಶಾಲಿನಿ, ಇಂದು ಬೆಳ್ಳಂಬೆಳಗ್ಗೆ ವಿಧಾನಸೌಧದ ಸಮ್ಮೇಳನ ಕೊಠಡಿಯಲ್ಲಿ ಶಾಸಕಾಂಗ ಸಭೆ ಇದೆ. ಈ ಶಾಸಕಾಂಗ ಸಭೆಯಲ್ಲಿ ಹಲವು ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಎಲ್ಲಾ ಶಾಸಕರು ಈ ಸಭೆಗೆ ಹಾಜರಾಗುವ ಸಾಧ್ಯತೆ ಇದೆ. ಬೆಳಗ್ಗೆ 8:30ಕ್ಕೆ ಆರಂಭವಾಗುವಂತಹ ಈ ಶಾಸಕಾಂಗ ಸಭೆಯಲ್ಲಿ ಸದ್ಯ ನಮಗೆ ತಿಳಿದಿರುವಂತಹ ಮಾಹಿತಿಯ ಪ್ರಕಾರ ಬರ ಪರಿಹಾರದ ಹಣವನ್ನ ಸಮರ್ಪಕವಾಗಿ ಬಳಕೆ ಮಾಡೋದು ಹಾಗೂ ರಾಜ್ಯದಲ್ಲಿರುವಂತಹ ರೈತರ ಸಂಕಷ್ಟ, ರೈತರ ಸಾಲ ಮನ್ನಾದ ವಿಚಾರ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಆಗಲಿದೆ. ಇದೇ ವೇಳೆ ಶಾಸಕಾಂಗರು ಸಮ್ಮೇಳನದಲ್ಲಿ ಪರಿಷತ್ ಹಾಗೂ ವಿಧಾನಸಭೆಯಲ್ಲಿ ಶಾಸಕರ ಗೈರಿನ ಬಗ್ಗೆ ಹಾಗೂ ಶಾಸಕರ ಹಾಜರಾತಿ ಹೆಚ್ಚಳ ಬಗ್ಗೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಸಹ ಚರ್ಚೆ ಆಗಲಿದೆ. ಬರೋಬ್ಬರಿ 2 ಗಂಟೆಗಳ ಕಾಲ ನಡೆಯುವಂತಹ ಶಾಸಕಾಂಗ ಸಭೆ ಬೆಳ್ಳಂಬೆಳಗ್ಗೆ ಆರಂಭವಾಗಿದೆ. ಕಾರಣ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ಇವತ್ತು 2 ಕಲಾಪಗಳು ಸಹ ಇದೆ. ಹೀಗಾಗಿ ಎಲ್ಲಾ ಶಾಸಕರು ಸಹ ಇಂದು ಬೆಳಗ್ಗೆಯೇ ಹಾಜರಾಗಿ ರೈತರ ಸಮಸ್ಯೆಗಳನ್ನ ಹಾಗೂ ಬರ ಪರಿಹಾರದ ನಿಧಿಯನ್ನ ಚರ್ಚೆ ಮಾಡಲಿದ್ದಾರೆ. ಶಾಲಿನಿ, ನಂದಿನಿ, ಇನ್ನು ಕಲಾಪದಲ್ಲಿ ಯಾವೆಲ್ಲ ವಿಷಯಗಳು ಈಗ ಮಾರ್ಧನಿಸಬಹುದು ಇವತ್ತು ಅಂತ? ಸದ್ಯ ಸಿಕ್ಕಿರುವಂತಹ ಅಜೆಂಡದ ಪ್ರಕಾರ ತೋಟಗಾರಿಕೆ ಇಲಾಖೆ ಹಾಗೂ ಕೃಷಿ ಇಲಾಖೆಯ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಲಾಗಿದೆ. ಇತ್ತೀಚೆಗೆ ರೈತರ ಸಮಸ್ಯೆಗಳು ಹೆಚ್ಚಾಗಿರೋದು ಹಾಗೂ ರಾಜ್ಯದಲ್ಲಿ ಬರ ಪ್ರವಾಸ, ವಿರೋಧ ಪಕ್ಷದ ಬರ ಪ್ರವಾಸದ ಪರಿಣಾಮಗಳು ಹಾಗೂ ರಾಜ್ಯ ಸರ್ಕಾರ ಕೈಗೊಂಡಿರುವಂತಹ ಕಾಮಗಾರಿಗಳು, ರಾಜ್ಯ ಸರ್ಕಾರ ಬರ ಪರಿಹಾರಕ್ಕಾಗಿ ಈಗಾಗಲೇ ನೀಡಿರುವಂತಹ ಹಣದ ಅನುದಾನದ ಲೆಕ್ಕಾಚಾರ ಹಾಗೂ ಕೇಂದ್ರ ಸರ್ಕಾರ ನೀಡಬೇಕಾದಂತಹ ಲೆಕ್ಕಾಚಾರದ ಬಗ್ಗೆ ಸಾಕಷ್ಟು ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ವೇದಿಕೆಯೂ ಸಹ ಸಿದ್ಧವಾಗಿದೆ. ವಿಧಾನ ಪರಿಷತ್ ಹಾಗೂ ವಿಧಾನಸಭೆ ಎರಡರಲ್ಲೂ ಸಹ ಸಿಎಂ ಸಿದ್ದರಾಮಯ್ಯ ಇವತ್ತು ಪ್ರಶ್ನೋತ್ತರ ಕಲಾಪಗಳಲ್ಲಿ ಉತ್ತರವನ್ನ ನೀಡಲಿದ್ದಾರೆ. ಶಾಲಿನಿ, ಥ್ಯಾಂಕ್ ಯು ನಂದಿನಿ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.